ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳಿ. ಬೀದರ್ ಜಿಲ್ಲೆಯ ಸಂಸದರು ಮತ್ತು ಕೇಂದ್ರ ರಾಸಾಯನಿಕ ರಸಗೊಬ್ಬರ ಖಾತೆ ರಾಜ್ಯ ಸಚಿವರಾದ ಭಗವಂತ ಖೂಬಾ ಅವರು 10 ವರ್ಷಗಳ ಸಾಧನೆ ಕೇವಲ ಶೂನ್ಯವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಭಗವಂತ ಖೂಬಾ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿ ಕರೆದು ಅವರು ಮಾತನಾಡುತ್ತಾ, ನಮ್ಮ ಸಂಸದರು ಮತ್ತು ಕೇಂದ್ರ ಸಚಿವರಾದ ಭಗವಂತ ಖೂಬಾ ಅವರು ಮಾಡಿರ್ತಕ್ಕಂಥ ಸಾಧನೆಗಳ ಪಟ್ಟಿ ನೋಡಬೇಕಾದ್ರೆ ಜನ ಛೀಮಾರಿ ಹಾಕುತ್ತಿದ್ದಾರೆ. ಭಗವಂತ ಖೂಬಾ ಅವರ ಕೊನೆ ಚುನಾವಣೆ ಲೋಕಸಭಾ ಚುನಾವಣೆಯಾಗಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ ಈಶ್ವರ್ ಖಂಡ್ರೆ. ಹಾಗಾದರೆ ಭಗವಂತ ಖೂಬಾ ಹೇಳೋದೆಲ್ಲ ಬರೀ ಸುಳ್ಳಿನ ಕಂತೆ, ಹಾಗಾಗಿ ಸುಳ್ಳಿನ ಸರದಾರ ಬಗ್ಗೆ ಜನ ಬೇಸತ್ತು ಹೋಗಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಕೇಂದ್ರ ಸಚಿವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬನ್ನಿ ಹಾಗಾದ್ರೆ ಏನೇನೆಲ್ಲ ಮಾತಾಡಿದ್ದಾರೆ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಭಾರತೀಯ ಜನತಾ ಪಕ್ಷದ ಏನು ಹಾಲಿ ಸಂಸದರಿದ್ದಾರೆ, ಕೇಂದ್ರದ ಮಂತ್ರಿಗಳು ಇದ್ದಾರೆ. ಇವತ್ತು ಜಿಲ್ಲೆಯ ಜನ ಅವರಿಂದ ಉತ್ತರ ಬಯಸ್ತಾ ಇದ್ದಾರೆ. 10 ವರ್ಷದಿಂದ ಅವರು ಇವತ್ತು ಸಂಸದರಾಗಿ ಕೇಂದ್ರ ಸಚಿವರಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಈ 10 ವರ್ಷದಲ್ಲಿ ಅವರ ಸಾಧನೆ ಏನಿದೆ? ಬರೀ ಸುಳ್ಳು ಹೇಳುವಂಥದ್ದು. ಇವತ್ತು ನೋಡಿ, ಅವರು ಸಿಪೆಟ್ ಬಗ್ಗೆ ಮಾತನಾಡಿದರು. ಸಿಪೆಟ್ ಬರಲಿಲ್ಲ, FM ಉಳಿಯಲಿಲ್ಲ. ಅವರ ಒಂದು ದುರಂಕಾರ, ಅವರಿಗೇನೊಂದು ದರ್ಪ ಬಂದಿದೆ, ಅಧಿಕಾರದ ದರ್ಪ. ಯಾರ ಜೊತೆಲ್ಲೋ ಅವ್ರ ನಡವಳಿಕೆ ಇವತ್ತು ಚೆನ್ನಾಗಿಲ್ಲ, ಹೀಗಾಗಿ ಬೇಸತ್ತಿದ್ದಾರೆ. ಅವ್ರ 10 ವರ್ಷದ ಅವರ ಏನು ಆಡಳಿತ ಇದೆ ಅದಕ್ಕೆ ಕೊನೆ ಹಾಡಬೇಕು ಅಂತ ಹೇಳಿ ಜನ ತೀರ್ಮಾನ ಮಾಡಿದ್ದಾರೆ. ಇವತ್ತು ಬರೀ ಸಾರ್ವಜನಿಕರ ಅಷ್ಟೇ ಅಲ್ಲ, ಇವತ್ತು ಸ್ವಪಕ್ಷೀಯರು ಸಹಿತ ಇವರಿಗೆ ತಿರಸ್ಕಾರ ಮಾಡಿದಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ. ಕೊಟ್ಟ ಒಂದೇ ಒಂದು ಭರವಸೆಯನ್ನು ಈಡೇರಿಸಿಲ್ಲ. ಕಾಂಗ್ರೆಸ್ ಪಕ್ಷದ ನಮ್ಮ ಸರ್ಕಾರ ಇದ್ದಾಗ ನಾನೇ ಉಸ್ತುವಾರಿ ಮಂತ್ರಿ ಇದ್ದೆ. ನಾನು ರಾಜಶೇಖರ್ ಪಾಲ್, ರಹೀಂ ಖಾನ್ ಅವರದ್ದು ಪ್ರಯತ್ನ ಮಾಡಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ಎಲ್ಲಾ ರೀತಿಯ ಸಹಕಾರವನ್ನು ಕೊಟ್ಟ ನಂತರ ಇಲ್ಲಿ ನಾಗರಿಕ ವಿಮಾನಯಾನ ಸೇವೆ ಪ್ರಾರಂಭ ಆಯಿತು. ಪ್ರಾರಂಭ ಆದ್ಮೇಲೆ ಇವತ್ತು ನೋಡಿ, ಅದನ್ನು ಉಳಿಸ್ಕೊಳ್ಳಿಕ್ಕೆ ಇದು ಸಾಧ್ಯ ಆಗಲಿಲ್ಲ. ಕೇಂದ್ರದಲ್ಲಿ ಮಂತ್ರಿಯಾಗಿ ಹೋಗಿ ಇವತ್ತು ವಿಮಾನಯಾನ ಮುಂದುವರಿಬೇಕು ಅನ್ನೋಂಥದ್ದು ಆಗಿತ್ತಲ್ಲ, ಏನ್ ಮಾಡಿದ್ರು? ಇವತ್ತೇನು ಸಿಪೆಟ್ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಇವತ್ತು ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಕೆಮಿಕಲ್ ಎಂಜಿನಿಯರಿಂಗ್ ಒಂದು ಕೋರ್ಸ್, ಇದೊಂದು ಎಂಜಿನಿಯರಿಂಗ್ ಕೋರ್ಸ್. ಇವತ್ತಿವರು ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಬೊಮ್ಮಾಯಿ ಅವರಿಗೆ ಇಲ್ಲಿಗೆ ಕರ್ಕೊಂಡು ಬಂದು, ಇದೇ ಔರಾದ್ ತಾಲೂಕಿನ ಬಲ್ಲೂರು ಗ್ರಾಮ ಇರ್ಬೋದು, ಬಲ್ಲೂರು ಗ್ರಾಮದಲ್ಲಿ 90 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಸಿಪೆಟ್ ಪ್ರಾರಂಭ ಮಾಡ್ತೀವಿ, ಈ ಭಾಗದ ಯುವಕರಿಗೆ ಮುಂದೆ ಉದ್ಯೋಗ ಸಿಗುತ್ತೆ ಅಂತೇಳಿ ಹೇಳಿ ಇವತ್ತು ಭರವಸೆಯನ್ನು ಕೊಟ್ಟು ಅದಕ್ಕೆ ಶಂಕುಸ್ಥಾಪನೆಯನ್ನು ಹಾಕಿದ್ರು. ಆದರೆ ಸತ್ಯ ಏನಿದೆ, ಇವತ್ತು ಇವರಿಗೆ ಹೋಗಿ ಕೇಂದ್ರದ ಆರ್ಥಿಕ ಏನು ನಮ್ಮ ಹಣಕಾಸು ಸಚಿವರಿದ್ದಾರೆ ಅವ್ರ ಕಡೆಯಿಂದ ಸಿಪೆಟ್ಗೆ ಏನು ಸಿಬ್ಬಂದಿಗಳು ಬೇಕಾಗಿತ್ತು, ಆ ಸಿಬ್ಬಂದಿಗಳು ಅನುಮೋದನೆ ಆಗದೆ, ಅದಕ್ಕೆ ಮಂಜೂರಾತಿ ಆಗದೆ ಆ ಸಿಪೆಟ್ ಪ್ರಾರಂಭ ಆಗಲಿಲ್ಲ. ಯಾಕೆ ಆಗಲಿಲ್ಲಪ್ಪ? ಇವತ್ತು ಇಂಧನ ಮತ್ತು ಇವತ್ತು ನೀವು ಗೊಬ್ಬರ ಮಂತ್ರಿಗಳೆಲ್ಲ ಏನ್ ಮಾಡಿದ್ರಿ? ಯಾಕೆ ಸುಳ್ಳು ಹೇಳಿದ್ರಿ? ಇವತ್ತು ನಾವು FM ರೇಡಿಯೋ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರು. ಜನವರಿಯಲ್ಲಿ 2 ವಾರ ಕೆಳಗಡೆ ಸನ್ಮಾನ್ಯ ಮೋದಿಜಿಯವರ ಕಡೆಯಿಂದ 2 ವಾರದಲ್ಲಿ FM ರೇಡಿಯೋ ಉಳಿತದೆ. FM ರೇಡಿಯೋ ಬಂತ? 2 ವಾರ ಆಯ್ತಲ್ಲ. ಈಗ ಚುನಾವಣಾ ಪೂರ್ವದಲ್ಲಿ ಒಂದಾದ್ರೂ ಭರವಸೆ ಈಡೇರಿಸಿದ್ದೀರಾ? ಬರೀ ಸುಳ್ಳೇ ಇವರ ಮನೆ ದೇವರು ಜನರಿಗೆ. ನೋಡಿ ಇವತ್ತು ಯಾವ ರೀತಿಯಲ್ಲಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಇವತ್ತೆಲ್ಲ ಪದೇ ಪದೇ ಮಾನ್ಯ ರಾಜಶೇಖರ್ ಪಾಟೀಲ್ ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ಇದು ಸಂಪೂರ್ಣವಾಗಿ ಈ ಕಾರ್ಖಾನೆ ನಾಶ ಆಗ್ಲಿಕ್ಕೆ ಯಾರ ಕಾರಣ? ಇವತ್ತು ಹಿಂದಿನ ಚುನಾವಣೆಯಲ್ಲಿ ಬಂದ್ರು, ಹಿಂದಿನ ಅತ್ಯಂತ ಗೃಹ ಮಂತ್ರಿಗಳ ಕಡೆಯಿಂದ ಹೇಳಿಕೆ ಕೊಡಿಸಿದ್ರು, ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದರೆ ನಾವು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪುನಶ್ಚೇತನೆ ಮಾಡ್ತೀವಿ ಅಂತ ಹೇಳಿ ಅಮಿತ್ ಶಾ ಅವರೇ ಹೇಳಿ ಹೋಗಿದ್ರು. ಇಲ್ಲೇ ದಾಖಲೆ ಇದೆ, ಮಾಧ್ಯಮದ ಜೊತೆಯಲ್ಲಿ ದಾಖಲೆ ಇದೆ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಇವತ್ತು ಪುನಶ್ಚೇತನ ಮಾಡುವಂತದ್ದು ಅತ್ತೇ ಹೋಯಿತು. ಸ್ವಪಕ್ಷೀಯರು ಬಿಜೆಪಿಯವರೇ ಆಡಳಿತ ಇತ್ತು, ದುರಾಡಳಿತ ನಡೀತಾ ಇತ್ತು.
ಆ ಬಿಜೆಪಿಯವರ ಆಡಳಿತದಲ್ಲೇ ಹಣ ಕೊಡಿಸಬಾರದು ಅಂತ ಹೇಳಿ ಇವತ್ತು ಅವರ ವಿರೋಧಿದ್ದಾರೆ ವೈಯಕ್ತಿಕವಾಗಿ ಅನ್ನುವಂತ ರೀತಿಯಲ್ಲಿ ಷಡ್ಯಂತ್ರ ಮಾಡಿ ಆ ಕಾರ್ಖಾನೆ ನಾಶ ಮಾಡುವಂಥದ್ರಲ್ಲಿ ಇವತ್ತು ಭಗವಂತ ಖೂಬಾರ ನೇರವಾದಂತ ಒಂದು ಅವರೇ ಕಾರಣ ಅಂತ ಹೇಳಿ ಹೇಳಿಕೆ ನಾನು ಬಯಸ್ತೇನೆ. ಇವತ್ತು ಅವರಿಗೆ ಸ್ವಪಕ್ಷದಿಂದಲೇ ವಿರೋಧ ನೋಡಿ ಯಾವ ರೀತಿಯಲ್ಲಿ ನಡೀತಾ ಇದೆ. ಅವರದೇ ಒಬ್ಬ ಶಾಸಕರು ಬಹಿರಂಗವಾದಂತ ಒಂದು ಸಭೆಯಲ್ಲಿ ಕಾಲಿಗೆ ಬಿದ್ದು ಈ ಖೂಬಾರ್ ಅವರು ನನಗೆ ಮರ್ಡರ್ ಮಾಡಿಸ್ತಾರೆ, ನನಗೆ ಕೊಲೆ ಮಾಡಿ ಇವತ್ತು ಉಪಚುನಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಿರಂಗವಾಗಿ ಗಂಭೀರವಾದಂತಹ ಒಂದು ಆರೋಪವನ್ನು ಮಾಡ್ತಾರೆ. ಇದಕ್ಕೆ ಏನಾದ್ರು ಸ್ಪಷ್ಟನೆ ಕೊಟ್ರ? ಯಾರಿದ್ದಾರೆ ನಿಮ್ಮ ಜೊತೆಯಲ್ಲಿ? ನಿಮ್ಮ ಆಡಳಿತ ವೈಖರಿಯಾಗಿದೆ ಯಾವ ರೀತಿಯಲ್ಲಿ? ಇವತ್ತು ಬೀದರ್ ಜಿಲ್ಲೆಗೆ ಏನು ಬಂದಂತ ಮನೆಗಳಿತ್ತು ನೋಡಿ, ಇವ್ರ ಮೇಲೆ ಹೇಳ್ತಾರೆ 2022 ಒಳಗಾಗಿ ಯಾರಿಗೆ ಸೂರಿಲ್ಲ ಪ್ರತಿಯೊಬ್ಬರಿಗೆ ನಾವು ಸೂರನ್ನು ಕಟ್ಟಿಕೊಡ್ತೇವೆ, ಆ ಮನೆಗೆ ನಲ್ಲಿ ಕೊಡ್ತೇವೆ, ವಿದ್ಯುತ್ ಕೊಡ್ತೇವೆ. ಘೋಷಣೆ ಆಯ್ತಪ್ಪ 2022 ಒಳಗಾಗಿ. 2024ರಲ್ಲಿ ಇದ್ದಿಲ್ಲ. ಕೇಂದ್ರದಿಂದ ಬೀದರ್ ಜಿಲ್ಲೆಗೆ ಎಷ್ಟು ಮನೆ ಮಂಜೂರಾತಿ ಮಾಡಿಸಿದ್ದಾರೆ? ಉತ್ತರ ಕೊಡ್ಲಿ ಅವರು, ಲೆಕ್ಕ ಕೊಡ್ಬೇಕಲ್ಲ. ಈಗ ನಾನು ಮಂತ್ರಿ ಆಗಿದ್ದಾಗ 20-25 ಸಾವಿರ ಮನೆ ಮಂಜೂರಾತಿ ಮಾಡಿಸಿದ್ರೆ ಹೊಟ್ಟೆ ಕಿಚ್ಚಿನಿಂದ ಬಾಲ್ಕಿಲಿ 8,000 ಮನೆಗಳಿಗೆ ಬಡವರಿಗೆ ಇವತ್ತು ಆ ಮನೆಗಳ ಕಂತನ್ನು ಅವರು ತಡೆ ಹಿಡಿದು ಬಡವರ ಶಾಪ. ಈಗ ನಾನು ಕ್ಲಿಯರ್ ಮಾಡಿಸಿದ್ರೆ 4 ವರ್ಷ ಆಯ್ತಲ್ಲ, 4 ವರ್ಷ ಕಟ್ಕೊಂಡಿದ್ದ ನಂತರ ಅವ್ರಿಗೆ ಬಡ್ಡಿಯಲ್ಲೇ ಅನೇಕ ಜನ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಪರಿಸ್ಥಿತಿ ಆಯ್ತು. ಇವ್ರಿಗೆ ಶಾಪ ಹಾಕಿ ಕಣ್ಣೀರು ಹಾಕಿ. ಈಗ ಕಾಂಪ್ಲೆಕ್ಸ್ ಏನಿದೆ ಇವತ್ತು ಜಿಲ್ಲಾಧಿಕಾರಿಗಳ ಸಂಕೀರ್ಣ ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ. ಸ್ಟೇಡಿಯಂ ಮಾಡುವಂಥದ್ದು, ಬಾಲ್ಕಿಲ್ ಇರ್ಬೋದು, ಆಸ್ಪತ್ರೆ ಮಾಡುವಂಥದ್ದು, ಪ್ರಿನ್ಸ್ ಆಸ್ಪತ್ರೆ ಮೇಲ್ದರ್ಜೆಗೇರಿಸುವಂಥದ್ದು, ತಾಯಿ ಮಗು ಆಸ್ಪತ್ರೆ ಮೇಲ್ದರ್ಜೆಗೇರಿಸುವಂಥದ್ದು, ಶಿಕ್ಷಣಕ್ಕೆ 25% 100 ಕೋಟಿ ಕೊಟ್ಟಿದ್ದಾರೆ. ಮುಂದಿನ ವರ್ಷ ಶಿಕ್ಷಣಕ್ಕೆ 175 ಕೋಟಿ ರೂಪಾಯಿ ಕೊಡ್ತವೆ. ನೀರಾವರಿ ಯೋಜನೆಗಳು ಪೂರ್ತಿ ಮಾಡ್ತಾರೆ. ಜನಪರ ಜೀವಪರ ಕಳಕಳಿ ಇಟ್ಟುಕೊಂಡು ಏನು ಇವತ್ತು ಲೋಕ ಕಲ್ಯಾಣದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅವೆಲ್ಲವನ್ನು ಮಾಡ್ತೇವೆ. ಬೀದರ್ ಮತಕ್ಷೇತ್ರ ಲೋಕಸಭಾ ಕ್ಷೇತ್ರವನ್ನು ಸೇರಿಸಿಕೊಂಡು ಕರ್ನಾಟಕ ರಾಜ್ಯದಲ್ಲಿ 20ರಿಂದ 25 ಲೋಕಸಭೆ ಸ್ಥಾನಗಳನ್ನು ನಾವು ಗೆಲ್ತೀವಿ. ಇವತ್ತಿದು ಮಾನ್ಯ ಭಗವಂತ ಖೂಬಾರ್ ಅವರ ಕೊನೆ ಚುನಾವಣೆ ಅಂತ ಹೇಳಬಹುದು.